ಮನ್ ಬಾವಿ ರಾಯಚೂರು ಜಿಲ್ಲೆ 1928ರಿಂದ 1935ರ ಸುಮಾರಿನಲ್ಲಿ ಭೀಕರ ಬರಗಾಲಕ್ಕೆ ತುತ್ತಾಗಿತ್ತು. ಕುಡಿವ ನೀರಿನ ಬವಣೆ ಅಪಾರವಾಗಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದರು. ನಿಜಾಮ ಸರಕಾರದ ಭೌಗೋಳಿಕ ಸಮೀಕ್ಷೆಯ ನಿರ್ದೇಶಕ ಮತ್ತು ಬಾವಿ ಕೊರೆತ ವಿಭಾಗದ ವಿಶೇಷಾಧಿಕಾರಿಯಾಗಿದ್ದ ಆಸ್ಟ್ರೇಲಿಯಾದ ಕ್ಯಾಪ್ಟನ್ ಲಿಯೋನಾರ್ಡ್ ಮನ್ಗೆ ರಾಯಚೂರು ಜಿಲ್ಲೆಗೆ ಗಣಿ ಇಂಜಿನಿಯರ್ ಅಧಿಕಾರಿಯಾಗಿ ಎರವಲು ಸೇವೆಯ ಮೇಲೆ ನಿಯುಕ್ತಿಗೊಳಿಸಿದರು. ಇಲ್ಲಿನ ಭೀಕರ ಬರಗಾಲವನ್ನು ಕಣ್ಣಾರೆ ಕಂಡ ಮನ್ ಜಿಲ್ಲೆಯಲ್ಲಿ 1500ಕ್ಕಿಂತಲೂ ಹೆಚ್ಚು ಬಾವಿಗಳನ್ನು ತೋಡಿಸಿ ಈ ಭಾಗದ ಜನರ ನೀರಿನ ಬವಣೆ ತೀರಿಸಿದ ಹಾಗೂ ನೀರಿನಿಂದ ಬರುವ ನಾರುಹುಂಬ ಸೋಂಕನ್ನು ತಡೆದನು. ಮನ್ ಬಾವಿಗಳು ತ್ರಿಕೋಣ, ಚತುರ್ಕೋಣ, ಪಂಚಕೋಣ, ಷಟ್ಕೋಣ, ಸಪ್ತಕೋಣ, ಅಷ್ಟಕೋಣ, ನವಕೋಣ ಹಾಗೂ ದಶಕೋಣಾಕಾರಗಳಲ್ಲಿ ನಿರ್ಮಾಣಗೊಂಡಿವೆ. ಈ ಬಾವಿಗಳು ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಅಡವಿಯಲ್ಲಿ ದಾರಿಗುಂಕ ಬಾವಿಗಳನ್ನು ತೋಡಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಲಾಯಿತು. ಈ ಬಾವಿ ನೀರು ಕುಡಿಯಲು ಅನುಕೂಲಕ್ಕಾಗಿ ಬಾವಿಯ ದಂಡಿಗೆ ಸರಪಳಿ ಜೋಡಿಸಿದ ಬಕೆಟ್ ಯಾವಾಗಲೂ ಅಲ್ಲಿಟ್ಟಿರುತ್ತಿದ್ದರು. ಇಂದು ರಾಯಚೂರ, ಕೊಪ್ಪಳ ಜಿಲ್ಲೆಗಳಲ್ಲಿ ಮನ್ನ ಬಾವಿಗಳು ದೊರೆಯುತ್ತವೆ. ಇವುಗಳಿಗೆ ಜನರು ಗಿರಿಕಿ ಬಾವಿ ಅಥವಾ ಮನ್ನಾಸಾಬನ ಬಾವಿಗಳೆಂದು ಕರೆಯುವುದುಂಟು. ಮನ್ನ ಹೆಸರು ಜಿಲ್ಲೆಯ ಜನರಿಗೆ ಮನೆಮಾತಾಯಿತು. ಇದರಿಂದ ಮನ್ಗೆ 1000 ಬಾವಿಯ ಸರದಾರ ಎಂದು ಬಿರುದನ್ನಿತ್ತು ಗೌರವಿಸಿದ್ದಾರೆ. ತಮಗೆ ನೀರು ಒದಗಿಸಿದ ಪುಣ್ಯಾತ್ಮ ಎಂದು ತಮ್ಮ ಮಕ್ಕಳಿಗೆ ಮನ್ನಾಸಾಬ ಎಂದು ಹೆಸರಿಡುವುದ ಮೂಲಕ ಈತನ ಸ್ಮರಣೆಯನ್ನು ಮಾಡುತ್ತಿದ್ದಾರೆ. ಆ ಸಂದರ್ಭದಲ್ಲಿ ಈ ಬಾವಿಗೆ ತಗಲಿದ ವೆಚ್ಚ ಬಹಳ ಕಡಿಮೆ. ಸ್ಥಳೀಯವಾಗಿ ದೊರಕುವ ಸಂಪನ್ಮೂಲಗಳ ಹೊಲದಲ್ಲಿ ದೊರೆಯುವ ಸಣ್ಣ ಸಣ್ಣ ಬೆಣಚು ಕಲ್ಲುಗಳು ಹಾಗೂ ಗಚ್ಚನ್ನು ಬಳಕೆ ಮಾಡಿಕೊಂಡು ನಿರ್ಮಿಸಲಾಗಿದೆ. ಒಂದು ಬಾವಿಗೆ 3ರಿಂದ 8ವರೆಗೆ ಗಿರಿಕಿ ಕೂಡಿಸಿ ನೀರನ್ನು ಸೇದಲು ಅನುಕೂಲ ಮಾಡಿದ್ದಾನೆ. ಈತನು ತೋಡಿಸಿದ ಬಾವಿಗಳು ಒಂದು ವಿಫಲವಾಗಿಲ್ಲ. ಎಲ್ಲಾ ಬಾವಿಯಲ್ಲೂ ಸಿಹಿ ನೀರುಗಳು ಇರುವುದು ವಿಶೇಷವಾಗಿದೆ. ಇಂದಿಗೂ ಬಾವಿಯಲ್ಲಿ ನೀರುಗಳು ನೋಡಬಹುದು. ಇಂದು ಅಂತರ್ಜಲ ಬತ್ತಿದ ಸಂದರ್ಭದಲ್ಲಿಯೂ ಕೂಡ ಬಾವಿಯ ನೀರು ಬತ್ತದೇ ಇರುವುದು ನೋಡಿದರೆ ಬಾವಿಗಾಗಿ ಆಯ್ಕೆ ಮಾಡಿಕೊಂಡ ನಿವೇಶನ ಆಶ್ಚರ್ಯವನ್ನು ಉಂಟುಮಾಡುತ್ತದೆ. ಮನ್ ತೋಡಿಸಿದ ಬಾವಿಗಳ ಮೇಲೆಲ್ಲ HEH ನಿಜಾಂಸ WSD ಎಂದು ಬರೆಯಲಾಗಿದೆ. ಮತ್ತೆ ಕೆಲವು ಬಾವಿಗೆ HEH ನಿಜಾಂಸ WSD ಬರೆದು ಅದರ ಮುಂದೆ ನಂಬರು ಬರೆದಿದ್ದಾರೆ. ಮನ್ ನಿರ್ಮಿಸಿದ ಬಾವಿಗಳು ಇಂದು ನಗರೀಕರಣದ ಒತ್ತಡಕ್ಕೆ ಸಿಕ್ಕು ನಲಗುತ್ತಿವೆ. ಔದ್ಯೋಗಿಕ ಕ್ರಾಂತಿಯಿಂದ ಪ್ರತಿ ಹಳ್ಳಿಗಳಲ್ಲಿ ಕೊಳವೆ ಬಾವಿಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಈ ಬಾವಿಗಳನ್ನು ನಿರ್ಲಕ್ಷಿಸಿ ಬಾವಿಯಲ್ಲಿ ಕಸ ಕಡ್ಡಿ ಮಣ್ಣು ಹಾಕಿ ಮುಚ್ಚುವ ಕಾರ್ಯ ನಡೆದಿದೆ. ಇಂತಹ ಐತಿಹಾಸಿಕ ಬಾವಿಗಳ ರಕ್ಷಣೆಗೆ ಪ್ರಾಚ್ಯವಸ್ತು ಇಲಾಖೆ ಮುಂದೆ ಬಂದು ನಶಿಸಿ ಹೋಗುತ್ತಿರುವ ಬಾವಿಗಳನ್ನು ರಕ್ಷಣೆ ಮಾಡಬೇಕಾಗಿದೆ ಎಂದು ಸಂಶೋಧಕ ಡಾ ಶರಣಪ್ಪ ಆನೆಹೊಸೂರು